ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ತುಂಗಾಭದ್ರಾ ನದಿ ಸೇರಿ ಗ್ರಾಮಗಳ ಹಳ್ಳದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ದು, ಅಕ್ರಮ ನಡೀತಾ ಇರುವುದು ಕಂಡುಬಂದ್ರೆ ಕ್ರಮ ಜರುಗಿಸ್ತೀವಿ ಅಂತ ದಂಡಾಧಿಕಾರಿ ಭೀಮರಾಯ್ ಆದೇಶ ಹೊರಡಿಸಿದ್ರು. ಆದರೆ ಬಿಜೆಪಿ ಮುಖಂಡರ ಭೇಟಿಯಿಂದ ನದಿಯಲ್ಲಿ ಮರಳು ದಂಧೆ ನಡೀತಾ ಇರುವುದು ಬೆಳಕಿಗೆ ಬಂದಿದೆ. ಮಾನ್ವಿ ತಾಲೂಕಿನ ತುಂಗಾಭದ್ರಾ ನದಿ ಹಾಗೂ ಹಳ್ಳದ ಪಾತ್ರದ ಗ್ರಾಮದಲ್ಲಿ ಮರಳುಗಾರಿಕೆ ನಡೆಯಬಾರದು ಅಂತ ದಂಡಾಧಿಕಾರಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಆದರೆ ಕಾತರಕೆ ಗ್ರಾಮದಲ್ಲಿ ಅಕ್ರಮವಾಗಿ ದಂಡಾಧಿಕಾರಿ ಆದೇಶವನ್ನು ಉಲ್ಲಂಘನೆ ಮಾಡಿ ಮರಳುಗಾರಿಕೆ ನಡೆಯುತ್ತೆ ಎಂದರೆ ಕಾನೂನಿಗೆ ಇಲ್ಲಿ ಬೆಲೆ ಇಲ್ಲವಾಗಿದೆ ಅಂತ ಬಿಜೆಪಿ ಮುಖಂಡರ ಆರೋಪವಾಗಿದೆ. ಮಾನ್ವಿಯಲ್ಲಿ ಖನಿಜ ಸಂಪತ್ತನ್ನ ಮರಳು ಖದೀಮರು ಲೂಟಿ ಮಾಡ್ತಾ ಇದ್ದು, ದಂಡಾಧಿಕಾರಿ ಭೀಮರಾಯ್ ಅವರು ಈ ಬಗ್ಗೆ ಪರಿಶೀಲಿಸಿ ಕಾನೂನು ಉಲ್ಲಂಘಿಸಿ ಮರಳುಗಾರಿಕೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಬೇಕು, ಇಲ್ಲಾಂದ್ರೆ ದಂಡಾಧಿಕಾರಿ ಭೀಮರಾಯ್ ಆದೇಶಕ್ಕೆ ಬೆಲೆ ಇಲ್ಲದಂತಾಗುತ್ತೆ ಅಂತ ಬಿಜೆಪಿ ಮುಖಂಡ ಚಂದ್ರಶೇಖರ ನಾಯ್ಕ ಆಗ್ರಹಪಡಿಸಿದ್ದಾರೆ. ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಮೊನ್ನೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು, 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡೋಂಗಿಲ್ಲ, ಯಾವುದೇ JCBಗಳು ತಿರುಗಾಡೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾಯಿದ್ದಾರೆ. ಇದು ಕಾನೂನು ಉಲ್ಲಂಘನೆ. ತಹಸೀಲ್ದಾರ್ ಏನು ಕೊಟ್ಟಂಥ ಹೇಳಿಕೆಗಳೆಲ್ಲ ಗಾಳಿಗೆ ತೂರ್ಯಾವ. ಯಾವುದೇ ಇಲ್ಲಿ ಸರಿಯಾದ ಆಡಳಿತ, ಸರಿಯಾಗಿ ಕೆಟ್ಟೋಗಿದೆ ಆಡಳಿತ. ಅದು ಆಡಳಿತ ಏನು ಉಳಿದಿಲ್ಲ. ಇದು ಊರು ಪಕ್ಕದಲ್ಲಿ ಅಲ್ಲಿ ಉಸುಗು ಸ್ಟಾಕ್ ಆಡೋದಲ್ಲಿ ಅಲ್ಲಿ ಚೆಕ್ ಡ್ಯಾಮ್ ಆಗ್ತಾಯಿಲ್ಲ, ಏನಾಗ್ತಾಯಿಲ್ಲ. ಇದರಿಂದ ಭಾಳ ತೊಂದರೆ ಆಗಿದೆ. ಈ ತಮ್ಮ ನಿಯಮವನ್ನು ಗಾಳಿಗೆ ತೂರಿ ಈ ನಮ್ಮ ತಹಸೀಲ್ದಾರ್ ಅವರು ಬೇರೆ ಪತ್ರಿಕೆಯಲ್ಲಿ ಹೇಳಿಕೆ ಆಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನದಿ ಪಾತ್ರದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿಯೂ ಇಲ್ಲ, ಒಬ್ಬ ಸರ್ಕಾರಿ ಆಡಳಿತ ಮಾಡುವಂಥ ಅಧಿಕಾರಿಯೂ ಇಲ್ಲ. ಎಲ್ಲ ಕುಲ್ಲ ಅಂಧ ದರ್ಬಾರ್, ಹೇಳುವವರು ಇಲ್ಲ ಕೇಳುವವರಿಲ್ಲ. ಈಗಾಗಲೇ ನೋಡಿದ್ದೀರಿ, ಎಲ್ಲ ಪುಟ್ಟಿಗಳು ಚಲಿಕೆಗಳು ಮುಖಾಂತರ ಅಲ್ಲಿ ಸ್ಟಾಕ್ ಮಾಡ್ತಾಯಿದ್ರು ಉಸುಗಳು. ಇದಾದರೆ ಹಿಂಗಾದರೆ ಜನಪ್ರತಿನಿಧಿಗಳು ನೀವು ಏನು ಮಾಡ್ತಾಯಿದ್ರಿ? ನೀವು ಅಧಿಕಾರಿಗಳು ನೀವೇನು ಮಾಡ್ತಾಯಿದ್ರಿ? ಬೇರೆ ಪತ್ರಿಕೆಗೆ ಸೀಮಿತನಾ? ಇದು ಭಾಳ ಯಕ್ಷ ಪ್ರಶ್ನೆ ಕಾಣ್ತಾಯಿದೆ. ದಯವಿಟ್ಟು ಈ ಗಣಿ ಭೂವಿಜ್ಞಾನ ಇಲಾಖೆಯವರು ಇದನ್ನು ಸೀರಿಯಸ್ ತೊಗೋಬೇಕು. ಈ ಒಂದು ಯಾರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು. 144 ಸೆಕ್ಷನ್ ಬೆಲೆ ಇದೆನಾ ಇಲ್ವಾ? ಅದು ಏನು ಬೆಲೆ ಇಲ್ಲ, ಗಾಳಿ ತೂರ್ಯಾರ, ನಿಯಮಗಳನ್ನು ಗಾಳಿ ತೂರ್ಯಾರ. ಈ ಪೊಲೀಸ್ ಸಿಬ್ಬಂದಿ ಆಗಲಿ, ತಹಸೀಲ್ದಾರ್ ಆಗಲಿ, ಎಲ್ಲ ನಿಯಮವನ್ನು ಗಾಳಿ ತೂರ್ಯಾರ. ಯಾವುದೋ ಒಬ್ಬರು ಪತ್ರಕರ್ತರು ಕಣ್ ತೆರೆಸೋ ಕೆಲಸ ಮಾಡಿದ್ರೂ ಸಹ ಅವರು ನಿಯಮ ಬೇರೆ ಪತ್ರಿಕೆಯಲ್ಲಿ ಹೇಳೋ ಮುಖಾಂತರ ಹೇಳಿದ್ರು ವಿನಃ ಇಲ್ಲಿ ನದಿ ದಂಡೆಯಲ್ಲಿ ನೋಡಿದ್ರೆ ಎಗ್ಗಿಲ್ಲದೆ ರಾಜರೋಷವಾಗಿ ಉಸುಗನ್ನ ಇಲ್ಲಿ ಸ್ಟಾಕ್ ಮಾಡೋ ಕೆಲಸ ನಡೀತಾ ಇದೆ. ಅಲ್ಲ ಸರ್, ಏನಂತಂದ್ರೆ ಖನಿಜ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಆಗಿದೆ ಅಂತ ಹೇಳ್ತಾರೆ. ಇಷ್ಟೊಂದಿದ್ದಾರೆ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ತಹಸೀಲ್ದಾರ್ ಭೀಮರಾಯ್ ಅವರ ಆದೇಶಕ್ಕೆ ಏನಾದರೂ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಯಾಕಂದ್ರೆ ಮರಳು ಖದೀಮರು ಏನೋ ಅಧಿಕಾರಿಗಳು ಒಂದು ರೀತಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ. ಎಲ್ಲಿಗೆ ಬಂದು ನಿಂತಿದೆ ಸರ್ಕಾರ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ರಾಜಕಾರಣಿಗಳ ಒತ್ತಡ ಅಂತ ನಾವು ಹೇಳ್ಬೋದು. ತಹಸೀಲ್ದಾರ್ ಅವರು ಏನು ಮಾಡ್ತಾರೆ, ಅವ್ರಿಗೆ ನಾನು 144 ಸೆಕ್ಷನ್ ಜಾರಿ ಮಾಡೀನಿ ಅಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಕುಲಕರ್ಣಿಯವನು ಇಲ್ಲ, ಗಿರಿದವರಿಲ್ಲ, ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲಿ. ಹೀಗಾಗಿ ಲೂಟಿ ಅಂತೂ ಎಗ್ಗಿಲ್ದ ಸಾಕ್ತಾ ಇದೆ. 144 ಸೆಕ್ಷನ್ಗೆ ಜೀವ ಇದೆನಾ ಇಲ್ವಾ? ಇಲ್ಲ ಅಂತ ಆಗಿದೆ. ಈಗ ಬೇರೆ ಪತ್ರಿಕೆಯಲ್ಲೇ ಆಗಿದೆ ಅದು 144 ಸೆಕ್ಷನ್. ನಿಮ್ಗೆ ಯಾರು ಮಾಹಿತಿ ಕೊಟ್ಟರು? ಇಲ್ಲಿ ನೋಡ್ರಿ, ಮರಳು ದಂಧೆ ಹಗಲು ರಾತ್ರಿ ನಡೀತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟರು, ನೀವು ಬಂದ್ರಿ, ವಿಸಿಟ್ ಮಾಡಿದ್ರಿ. ಹೌದು, ಅಂದ್ರೆ ಇಲ್ಲಿ ನಡೀತಾ ಇದ್ರೆ ಅಂಧ ದರ್ಬಾರ್. ಅಲ್ಲಿ ನೋಡ್ರಿ, ಮಿನಿಮಮ್ ಒಂದು 15-20 ಜನ ಗುಂಪು ಕಟ್ಟಿಕೊಂಡು ಚಲಿಕೆ ಪುಟ್ಟಿಗಳು ಮುಖಾಂತರ ಈಗ ಮುಸುಗನ್ನು ಸ್ಟಾಕ್ ಮಾಡಿ ಟ್ರಾಕ್ಟರ್ಗೆ ಸಾಗಿಸ್ತಾ ಇದ್ದಾರೆ. ಈಗ ನಾವು ಬಂದೀವಂತ ಅವ್ರು ಗ್ರಾಮಸ್ಥರೇನು ದೂರು ಕೊಟ್ಟಿದ್ರಲ್ರಿ? ಹೌದು, ಗ್ರಾಮಸ್ಥ ದೂರು ಕೊಟ್ಟೆ. ಸರ್, ನೀವೇ ತಹಸೀಲ್ದಾರ್ ಅವರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ರು, ಆ ಥರ ಕಾನೂನು ಮಾಡಿ ಭಾಳ ಸ್ಟ್ರಿಕ್ಟ್ ಮಾಡಿವಿ, ಕಾನೂನು ತಪ್ಪಿಸ್ತಿರುತ್ತ ನಾವು ಕ್ರಮ ಕೈಗೊಳ್ತಂದ್ರಿ. ಏನೂ ಆಗಿಲ್ಲ. ಅದೆಲ್ಲ ಎಲ್ಲ ಸುಳ್ಳು ಹೇಳಿಕೆಗಳು. ಇದರ ವಿರುದ್ಧ ತನಿಖೆ ಆಗಬೇಕಾಗಿದೆ. ಸೈಯದ್ ಖಾದರ್ ಬಾಷಾ, ಟಿವಿ20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.